ಇಂದ್ರಳ್ಳಿ ಸ್ಟೇಷನ್ ಅಂತ 5 ದಿವಸದ ಮಗು. ಆ ಮಗುವನ್ನು ಇಲ್ಲಿ ಬೈಂದೂರು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಹೆರಿಗಾದದ್ದು. ಗಂಡ ಮತ್ತು ಹೆಂಡತಿ, ಗಂಡ ಹೆಂಡತಿ ಇಬ್ಬರು ಟೈಟ್ ಆಗಿ ಇಲ್ಲಿ ಬಂದದ್ದು. ಗಂಡ ಇಲ್ಲಿ ಏನು ಮಾಡಿದ್ದಾನೆ, ಗಂಡ ಮಗುವಿಗೆ ಇಲ್ಲಿ 5 ಲಕ್ಷ ರೂಪಾಯಿಗೆ ಯಾರಿಗೆ ಮಾರಲಿಕ್ಕೆ ರೆಡಿ ಮಾಡಿದ್ದಾನೆ. ಹೌದು, ಇಲ್ಲಿ ಏನಾಯ್ತು, ಇದು ಇಲ್ಲಿ ಗಂಡ ಕಾಲಲ್ಲಿ ಹಿಡಿದು ತಾಯಿ ಕೈಗೆ ಹಿಡಿದು ಇಷ್ಟು ಸಣ್ಣ ಮಗು. ಪೊಲೀಸ್ ಇಲಾಖೆಯವರಂತೂ ನನಗೆ ಫುಲ್ಲು ಸಪೋರ್ಟ್ ಇದ್ದಾರೆ. ಎಲ್ಲ ಸರ್ಕಾರಿ ನೌಕರರು. ಯಾಕೆ ಅಂತ ಹೇಳಿದ್ರೆ ನಾನು ಯಾವ ಇಲಾಖೆಗೆ ಹೋದ್ರು ನಾನು ದುಡ್ಡು ತಗೊಳ್ಳೋದಿಲ್ಲ, ಹೇಳ್ತಾರೆ ನಾನು ತಗೊಳ್ಳಿ ಬೇಗ ನಿಮಗೆ ಸಾಕು ತಗೊಳ್ಳೋದಿಲ್ಲ. ಹಾಗಾಗಿ ನಾನು ಬಂದಗಳು ಎದಿರ್ತಾರೆ ಇಲಾಖೆಯವರೆಲ್ಲ. ಇವನು ಬಂದ ಮರ ಗ್ರಾಚಾರ ನನಗೆ ನೀವು ಉಪದ್ರ ಉಂಟು ಅಂತೇಳಿ ಯಾರನ್ನು ಬಿಡುದಿಲ್ಲ. ಈಗ ನನಗೆ ಅವ್ರು ತಪ್ಪು ಮಾಡಿದರೆ ಅವರನ್ನ ಬಿಡುದಿಲ್ಲ. ಪೊಲೀಸ್ ಕ್ವಾರ್ಟರ್ಸ್ ಹತ್ರ ಆಗಿದೆ, ಅಲ್ಲಿ 8 ಕ್ವಾರ್ಟರ್ಸ್ನವರಿಗೆ ಹ್ಯಾಂಡಿಕ್ಯಾಪ್ ಹಾಕಿದ್ದಾರೆ. ಅದರ ಬೇರೆ ಒಂದು ಸಮಸ್ಯೆ ಅಂದರೆ ಪಂಚಾಯತಿನ ನೀರು ಬರ್ತದೆ ಅಂತೇಳಿ ಈಗ ಅದು ಬ್ಲಾಕ್ ಮಾಡಿದೆ. ಯಾಕಂದ್ರೆ ನಾನು ಹೇಳಿದೆ 1 ವಾರ ಟೈಮ್ ಕೊಡ್ತೇನೆ ಮತ್ತು ನಾನು ದೂರ ಮಾಡಿ ಹೇಳಿದ್ದೇನೆ. ಅದಕ್ಕೆ ನಾನು ಅದಕ್ಕೆ ಗುಂಡಿಗೆ ಹಾರುದು, ನನಗೇನಿದ್ದಿಲ್ಲ. ಅದು ಯಾವಾಗ ಹೆಸರಾಗಲಿ ನನಗೆ ಅದು ಚಿಂತೆ ಇಲ್ಲ, ನಾನು ಅದಕ್ಕೆ ಹಾರುದೆ. ಹಾರಿದರೆ ಮಾತ್ರ ಸರ್ಕಾರದ ಗಮನ ಹೋಗ್ತದೆ, ಇಲ್ಲದೆ ಹೋಗುದು. ಮಟನ್ ಮಾರುವಾಗ ನಗರಸಭೆಯಲ್ಲಿ ಹೋಗಿ ಕಾಲಿಗೆ ಶೀಲ್ ಹೊಡಿಬೇಕು. ನಗರಸಭೆ ಶೀಲ್ ಇದು ಸೂಕ್ತ, ತಿನ್ನಲಿಕ್ಕೆ ಸೂಕ್ತ ಅಂತೇಳಿ ಯಾರು ಮಾಡ್ತಾರೆ, ಅದನ್ನು ನಾನು ಮೀಟಿಂಗಲ್ಲಿ ಹೇಳಿದೆ. ಅದನ್ನು ಮಾಡಿದ ತಪ್ಪಾಯ್ತು ಅವರಿಗೆ. ಈಗ ಆರೋಗ್ಯಕ್ಕೆ ಬರುವುದು ನಿಜವಾಗಿ ಕ್ರಮ ಹಾಗೆ, ಇದು ಎಲ್ಲಿಯೂ ಮಾಡುವುದಿಲ್ಲ ಈಗ ಕ್ರಮ ಹಾಗೆ. ಅದು ಶೀಲ ಹಿಡಿದ ಶೀಲ ಕೊಟ್ಟನ್ನು ನಗರಸಭೆ ಕೊಡಬೇಕು. ಈ ಆಂಬುಲೆನ್ಸಿನ ಸೇವೆ ಯಾವ ರೀತಿ ಇದೆ? ಆಂಬುಲೆನ್ಸ್ ಸೇವೆ ಅಂತ 15 ವರ್ಷದಿಂದ ನಾನು ಸೇವೆಯನ್ನು ಗುರುತು ಮಾಡಿದ್ದೆ. ಈಗ ಈಗ 2 ಆಂಬುಲೆನ್ಸ್ ನನ್ನ ಕೈಲಿದೆ. ಒಂದು ಮಣಿಪಾಲ ಮತ್ತೆ ಒಂದು ಉಡುಪಿಯಲ್ಲಿ ಯಾವ ರೀತಿಯಲ್ಲೂ ಕೂಡ ಬಂದರೆ ಬೆಳಿಗ್ಗೆ ನಾನು ಹೋಗ್ತೇನೆ. ಎಲ್ಲ ರೀತಿಯೂ ಯಾವ ರೀತಿಯೂ ಬರಲಿ, ನಾನು ಆಗುದಿಲ್ಲ ಎಂಬ ಯಾವ ಕೋಟ್ಯಾಧೀಶ ಫೋನ್ ಮಾಡಿದ್ರು ನಾನು ಆಗುದಿಲ್ಲ ಅಂತ ಹೇಳಿದ್ರೆ ಯಾರು ಆದರೂ ನನ್ನ ಸೇವೆ ನಾನು ಮಾಡ್ಕೊಂಡು ಬರ್ತೇನೆ. ದುಡ್ಡು ಕೊಡ್ತಾರೆ? ಇಲ್ಲ, ನಾನು ತಗೊಳ್ಳೋದಿಲ್ಲ. ಕೆಲವರು ಕೊಡ್ತಾರೆ, ಯಾಕಂತೇಳಿ ಅವರಿಗೆ ಒಂದು ಋಣ ಇರ್ತದೆ. ಆವಾಗ ನಾನು ಹೇಳ್ತೇನೆ ನನಗೆ ದುಡ್ಡು ಬೇಡ, ನೀವು ಬಂದು ಪೆಟ್ರೋಲ್ ಹಾಕಿ ಹೇಳ್ತೇನೆ. ಪೆಟ್ರೋಲ್ ಹಾಕಿ ಎಲ್ಲಿ ಹೋಗೋದು, ಪೆಟ್ರೋಲ್ ಹಾಕಿ ತುಂಬಿದ್ರೆ ನನಗೆ ಹೇಳ್ತೇನೆ ನೀವು ಯಾವಾಗ ಬೇಕಾದ್ರೆ ಸಿಕ್ಕಿದ್ರೆ ಅವಾಗ ಕೊಡಿದ್ರೆ. ಆವಾಗ ನನಗೆ ಒಂದು ನಮ್ಮದು ಜಿಲ್ಲಾ ನಾಗರಿಕ ಸಮಾಜ ಟ್ರಸ್ಟ್ ಅಂತೇಳಿ ಅದಕ್ಕೆ 1,000 2,000 ಹಾಕಿಬಿಡ್ತಾರೆ ಅಷ್ಟೇ. ಜಾಸ್ತಿಗೆ ನಾನು ಹೋಗಿದ್ರೆ ನಾನು ಹೇಳ್ತೇನೆ, ಜಾಸ್ತಿಯಾಗಿ ನಾನು ಹೇಳ್ತೇನೆ ಅಷ್ಟು ಕೊಡಬೇಡಿ ಅಂತ ಹೇಳ್ತೇನೆ. ನಾನು ಹೇಳ್ತೇನೆ, ಯಾಕಂತೇಳಿ ನಮಗೆ ದುಡ್ಡು ಅಗತ್ಯ ಇಲ್ಲ. ಈಗ ಅದರಲ್ಲಿ ಇದ್ದಂಥ ದುಡ್ಡು ನಾನು ತೆಗೆಯುವುದಿಲ್ಲ, ನನಗೆ ಅಗತ್ಯವಿಲ್ಲ. ಅದು ನಮಗೆ ಬೇಕಾಗಿಲ್ಲ ದುಡ್ಡು. ಹಾಗಿರುವಾಗ ನಾನು ಅವರದ್ದು ದುಡ್ಡು ಪಡ್ಕೊಂಡು ನಾನೆಂತ ಮಾಡ್ಲಿಕ್ಕೆ ಆಗ್ತದೆ? ನನಗೆ ಬೇಕಾಗುವಂಥದ್ದು ಊಟ, ಬೇಕಾಗುವಂಥ ವ್ಯವಸ್ಥೆ ನನಗೆ ಉಚಿತವಾಗಿ ಸಿಗುವಾಗ ನನಗೆ ದುಡ್ಡು ತಗೊಂಡು ನಾನು ಪುನಃ ಆಸ್ಪತ್ರೆ ಯಾಕೆ ಮಲಗಬೇಕು? ಕರೆಕ್ಟ್. ಇಲ್ಲಿವರೆಗೆ ಒಂದು 25,000 ಹಣ, 25,000 ಮನೆಯದ್ದು. ಯಾಕಂದ್ರೆ ಇಲ್ಲಿ ಕಲ್ಯಾಣಪುರ, ಮಲ್ಪೆ, ಉದ್ಯಾವರ, ಮಣಿಪಾಲ, ಉಡುಪಿ ಎಲ್ಲವೂ ಸೇರಿ ಸಾಧಾರಣ 25,000ಕ್ಕಿಂತ ಮಿಕ್ಕಿ ಹಣವನ್ನು ನಾನು ಬಿಡಿನಗುಟ್ಟಿಗೆ ಉಚಿತವಾಗಿ ತಗೊಂಡೋಗಿದ್ದೇನೆ. ಅದು ಅಪ್ಪಿತಪ್ಪಿ ಕೆಲವರು ಕೊಟ್ಟಿದ್ದಾರೆ, 500 1,000 ಕೊಡ್ತಾರೆ. ಅದನ್ನು ನಾನು ಕೆಲವೊಮ್ಮೆ ನನಗೆ ಅವಕಾಶ ಇರ್ತದೆ, ಅದು ಲೆಕ್ಕ ಇಲ್ಲ, ಅಲ್ಲ ಅವಕಾಶ ಇರ್ತದೆ ನನಗೆ ಕೆಲವೆಲ್ಲ ಬೇಕಾಗ್ತದೆ, ಆವಾಗ ಲೆಕ್ಕಕ್ಕೆ ಬರೋದಿಲ್ಲ. ಆದರೆ ಸಹ ನಾನು ತಗೊಳ್ಳೋದು ನಾನು ಬೇಡ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವರಿಗೆ ಕಣ್ಣೀರು ಮಾಡಿ ತೋರಿತಾರೆ, ಅವರು ನಮಗೆ ಆಗ ಬೇಸರ ಆಗ್ತದೆ. ಈಗ ಯಾರಾದರೂ ಈ ಮನೆಯಲ್ಲಿ ವೃದ್ಧರು ಇರ್ತಾರೆ, ಅವರಿಗೆ ನೋಡುವ ಮಕ್ಕಳು ಇರುವುದಿಲ್ಲ, ಇದ್ರು ಹೊರಗಡೆ ಇರ್ತಾರೆ, ಅಂಥವ್ರು ನಿಮಗೆ ಫೋನ್ ಮಾಡ್ತಾರೆ? ಅಂಥವ್ರು ಬರ್ತಾರೆ. ಅಂಥವ್ರನ್ನ ನಾನು ಎಂತ ಮಾಡ್ತೇನೆ, ಅಂಥವ್ರನ್ನು ನಾವು ಅನಾಥಾಶ್ರಮಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ. ಅಂಥವ್ರನ್ನು ನಾವು ಬೇಕಾದಂಥ ಬೇಡಿಕೆ ಇರುವಂಥ ಆಶ್ರಮಗಳಿವೆ. 20,000ದಿಂದ 50,000ವರೆಗೆ ತಿಂಗಳಿಗೆ ಕೊಡುವಂಥ ಆಶ್ರಮಗಳು ಇಲ್ಲಿವೆ. ಅಲ್ಲಿಗೆ ನಾನು ಯಾವ ಅವರಿಗೆ ಅನುಕೂಲ ಇಲ್ಲಿವರೆಗೆ ಉಂಟು ಅಲ್ಲಿವರೆಗೆ ಹಾಕಿ ಮಾಡ್ತೇನೆ. ಹಾಗೆ ಕೆಲವು ನಾವು ಅನಾಥದ ಬಿದ್ದರೆ ನಾನು ಆಸ್ಪತ್ರೆ ಹಾಕ್ತೇನೆ. ಆಸ್ಪತ್ರೆಗೆ ಹಾಕುವಾಗ ಅವರಲ್ಲಿ ಗುಣಮುಖ ಆದರೆ ನಾನು ಅವನು ಬಿಡುವುದಿಲ್ಲ. ಯಾಕಂದ್ರೆ ಎಲ್ಲ ಈಗ ಇರೋದೆಲ್ಲ ರಾಜಸ್ಥಾನ ಆ ಕಡೆ ಇರುವುದು, ಅವನು ಬಿಡುದು. ಯಾಕಂತ ಹೇಳಿದ್ರೆ ಒಂದೇ ಅವನನ್ನು ಹೋಟ್ಲಿಗಳಿಗೆ ಕೆಲಸ ಸೇರಿಸ್ತೇನೆ, ಒಂದೇ ಅವನ ಮನೆಯನ್ನು ಗುರುತಿಸಿ ಮನೆಯವರೇ ಕಳಿಸ್ತೇನೆ, ಅಥವಾ ನಾನು ಆಶ್ರಮ ಮಾಡಿದ್ದೆ ಒಂದು, ಅಲ್ಲಿಗೆ ನಾನು ದಾಖಲಿಸ್ತೇನೆ. ಆಶ್ರಮ ಇದೆಯಾ? ಹೌದೌದು. ಈಗ ನಾನು ಇಲ್ಲ ಅದರಲ್ಲಿ. ಈಗ ನಾನು ಅದು ಮಾಡಿದ್ದೆ. ಈಗ ನಾನು ಇರುವಾಗ 38 ಜನರನ್ನು ನಾನು ಹಾಕಿದ್ದೇನೆ. ಈಗ ಅದರ ಬೇರೆ ಬೇರೆ ಸಮಸ್ಯೆಯಿಂದ ಅವರು ಬೇರೆ ಕಡೆ ಅದನ್ನು ಸ್ಥಳಾಂತರಿಸಿದ್ದಾರೆ. ಆದರೂ ಕೂಡ ನನಗೆ ಹೊಸ ಬೆಳಕು ಎಂಬ ಆಶ್ರಮ ಉಂಟು, ನಮ್ಮದೇ ಅದು. ಅದಕ್ಕೆ ನಾನು ಅಲ್ಲಿಗೆ ಸಾಧಾರಣ ಒಂದು 200 ಮೇಲೆ ನಾನು ಅಲ್ಲಿ ಒಂದು 120 ಜನ ಅಲ್ಲಿದ್ದಾರೆ. 220 ಜನ ಅಲ್ಲಿ ನನ್ನ 50 ಜನ ನಾನು ಹಾಕಿದ್ದ ಜನ. ಹಾಗೆ ಎಲ್ಲರನ್ನು ನಾನು ಯಾರನ್ನು ಬಿಡುವುದಿಲ್ಲ, ಹೆಂಗಸರಾಗಲಿ ಗಂಡಸರಾಗಲಿ ಮಕ್ಕಳಾಗಿ ಯಾರನ್ನೂ ನಾನು ಬಿಡುವುದಿಲ್ಲ. ಮೊನ್ನೆ ಇತ್ತೀಚೆಗೆ ಸಣ್ಣ ಮಗು, 5 ದಿವಸದ ಮಗುವನ್ನು ಇಂದ್ರಳ್ಳಿ ಸ್ಟೇಷನ್ ಅಂತ 5 ದಿವಸದ ಮಗು, ಆ ಮಗುವನ್ನು ಇಲ್ಲಿ ಬೈಂದೂರು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಹೆರಿಗಾದದ್ದು. ಗಂಡ ಮತ್ತು ಹೆಂಡತಿ, ಗಂಡ ಹೆಂಡತಿ ಇಬ್ಬರು ಟೈಟ್ ಆಗಿ ಇಲ್ಲಿ ಬಂದದ್ದು. ಗಂಡ ಇಲ್ಲಿ ಏನು ಮಾಡಿದ್ದಾನೆ, ಗಂಡ ಮಗುವಿಗೆ ಇಲ್ಲಿ 5 ಲಕ್ಷ ರೂಪಾಯಿಗೆ ಯಾರಿಗೆ ಮಾರಲಿಕ್ಕೆ ರೆಡಿ ಮಾಡಿದ್ದಾನೆ. ಹೌದು. ಇಲ್ಲಿ ಏನಾಯ್ತು, ಇದು ಇಲ್ಲಿ ಗಂಡ ಕಾಲಲ್ಲಿ ಹಿಡಿದು ತಾಯಿ ಕೈಗೆ ಹಿಡಿದು ಇಷ್ಟು ಸಣ್ಣ ಮಗು.
ಮತ್ತೆ ಅಲ್ಲಿ ಅವರು ನನಗೆ ಫೋನ್ ಇಂದ್ರಲ್ಲಿ ನಾನು ಆತ್ಮೀಯ ಫೋನ್ ಮಾಡೋಕ್ಕೆ ಇಮಿಡಿಯೇಟ್ಲಿ ಬಂದು ಯಾರನ್ನೂ ಕೇಳಲ್ಲ, ಯಾರನ್ನೂ ನೋಡಿಲ್ಲ. ಹೆಂಗಸನ್ನು ಮತ್ತೆ ಆ ಮಗುವನ್ನು ಹಿಡಿದ್ರೆ ಗಂಡಸನ್ನು ಬಿಟ್ಟೆ, ಮಗನ ಸೀದಾ ಮಕ್ಕಳ ಆಸ್ಪತ್ರೆಗೆ ಕರ್ಕೊಂಡು ಬಂದೆ. ಮಕ್ಕಳ ಆಸ್ಪತ್ರೆಗೆ ಕರ್ಕೊಂಡು ಬಂದು ಮಕ್ಕಳ ಇಲಾಖೆಗೆ ಹೇಳಿದೆ, ಮತ್ತು ಸಖಿ ಸೆಂಟ್ರಿಗೆ ಹೇಳಿದೆ, ಪೊಲೀಸ್ ಇಲಾಖೆಗೆ ಹೇಳಿದೆ. ಎಲ್ಲ ಇಲಾಖೆಯನ್ನು ಸೇರಿಸಿ ಈಗ ಆ ಮಗು ನಮ್ಮ ಕೃಷ್ಣ ಅನುಗ್ರಹದಲ್ಲಿದೆ. ಮಗು ತಾಯಿ ಸ್ಟೇಟ್ ಹೋಮಲ್ಲಿದೆ. ಹಾಗೆ ಯಾರನ್ನು ಬಿಡುದಿಲ್ಲ. ಮತ್ತೆ ಮೊನ್ನೆ ಇಲ್ಲಿ 5 ವರ್ಷದ ಮಗುವನ್ನು ಸಿಕ್ಕಿತ್ತು ಬಸ್ ಸ್ಟ್ಯಾಂಡಿನಲ್ಲಿ. ತಾಯಿ ಮತ್ತು ಮಗು ಇಬ್ಬರೇ, ಗಂಡ ತಾಯಿ ತೀರೋಗಿದೆ ಅಂತ ಹೇಳಿದ್ರು. ತಾಯಿಗೆ ಕೆಲಸ ಉಂಟು, ಕೆಲಸ ಇದ್ರೆ ತಾಯಿಯನ್ನು ಮಗು ಹಿಡ್ಕೊಂಡು ಬರ್ಲಿಕ್ಕೆ ಆ ಕೆಲಸವ್ರು ಬಿಡುದಿಲ್ಲ. ಅದಕ್ಕಿಂತ ಅವ್ರು ಪಾಪ ಬಸ್ ಸ್ಟ್ಯಾಂಡಲ್ಲಿ 3 ದಿವಸ ಬಸ್ ಸ್ಟ್ಯಾಂಡಲ್ಲಿ ಊಟ ಗೀಟೆಲ್ಲ ಬಿದ್ದರು. ನನಗೆ ನಾನು ಹೋಗುವಾಗ ಮಗುವನ್ನು ಎಂತ ಮಾಡಿದೆ, ಮಗುವನ್ನು ಸೀದಾ ಮಕ್ಕಳ ರಕ್ಷಣಾ ಇಲಾಖೆಗೆ ಹಾಕಿದೆ, ತಾಯಿಯನ್ನು ಕೆಲಸಕ್ಕೆ ಹಾಕಿದೆ. ಸರಿ ಆಯ್ತು ಅಂತ ಕೆಲಸ ನಮ್ಮದು ಯಾವುದು ಬಂದರೆ ನಾವು ಎಷ್ಟೋ ಕಷ್ಟ ಆದರೂ ಯಾವ ರೀತಿಯಲ್ಲೂ ಕೂಡ ನಮಗೆ ಇಲಾಖೆಯವರು ಬಿಡುವುದಿಲ್ಲ. ಪೊಲೀಸ್ ಇಲಾಖೆಯವರಂತೂ ನನಗೆ ಫುಲ್ಲು ಸಪೋರ್ಟ್ ಇದ್ದಾರೆ. ಎಲ್ಲ ಸರ್ಕಾರಿ ನೌಕರರು. ಯಾಕೆ ಅಂತ ಹೇಳಿದ್ರೆ ನಾನು ಯಾವ ಇಲಾಖೆಗೆ ಹೋದರೂ ನಾನು ದುಡ್ಡು ತಗೊಳ್ಳೋದಿಲ್ಲ, ಹೇಳ್ತಾರೆ ನಾನು ತಗೊಳ್ಳಿ ಬೇಗ ನಿಮಗೆ ಸಾಕು ತಗೊಳ್ಳೋದಿಲ್ಲ. ಹಾಗಾಗಿ ನಾನು ಬಂದ ಕೂಡ ಎದಿರ್ತಾರೆ ಇಲಾಖೆಯವರೆಲ್ಲ. ಇವನು ಬಂದ ಮರ ಗ್ರಾಚಾರ ನನಗೆ ನೀವು ಉಪದ್ರ ಉಂಟು ಅಂತೇಳಿ ಯಾರನ್ನು ಬಿಡುದಿಲ್ಲ. ಈಗ ನನಗೆ ಅವ್ರು ತಪ್ಪು ಮಾಡಿದರೆ ಅವರನ್ನ ಬಿಡುದಿಲ್ಲ, ಪ್ರತಿಭಟನೆ ಬಿಡುದೇ ಇಲ್ಲ, ಎಂಥದೇ ಆಗಲಿ ಬಿಡುದಿಲ್ಲ. ಈಗಲೂ ಪ್ರತಿಭಟನೆ ಉಂಟೆ. ಮೊನ್ನೆ ಇತ್ತೀಚೆಗೆ ಇಲ್ಲಿ ಅಜ್ಜರಕಾಡು ಇದು ಇಲ್ಲಿ ನಮ್ಮ ನಗರಸಭೆ ಹತ್ರ ಒಂದಿದೆ, ಏನು ಆದರ್ಶ ಆಸ್ಪತ್ರೆ ಸಣ್ಣದು ನಗರ ಕೇಂದ್ರ. ಅಲ್ಲಿ ಏನಾಯ್ತು, ಅಲ್ಲಿ ಎದುರುಗಡೆ ಒಂದು ಟ್ಯಾಕ್ಸ್ ಕಟ್ಟುವಂಥ ಕೇಂದ್ರ ಮಾಡ್ತಿದ್ದಾರೆ. ಆಸ್ಪತ್ರೆ ಒಳಗಡೆ ಒಂದು ಇದರಲ್ಲಿ ಆಸ್ಪತ್ರೆ, ಇಲ್ಲಿ ಹೊರಗಡೆ ಸಣ್ಣ ಸೆಡ್ ಮಾಡಿ ಹಾಕಿದೆ. ನಾನು ಬಿಡಲಿಲ್ಲ. ಇಮಿಡಿಯೇಟ್ಲಿ DOCಯನ್ನು ಕರೆಸಿ ಇಮಿಡಿಯೇಟ್ಲಿ ತೆಗೆಸಿ ಆದೇಶ ಮಾಡ್ತಿದೆ, ಇದು ಕೆಡಬೇಕು, ಇಮಿಡಿಯೇಟ್ಲಿ ಕೆಡಬೇಕು. ಹಾಗೆ ನಾವು ಆಗೋದಿಲ್ಲ ಅಂತ ಹೇಳೋದಿಲ್ಲ, ಆದರೂ ಬಿಡುವುದೂ ಇಲ್ಲ. ಹಾಗೆ ಸಾರ್ವಜನಿಕರು ಇಂಥ ವಿಷಯಗಳಲ್ಲಿ ನಿಮ್ಮನ್ನು ವಿರೋಧಿಸ್ತಾರೆ? ಇಲ್ಲ, ಸಾರ್ವಜನಿಕರು ನಾನಂತ ಹೇಳಿದ್ರೆ ಡ್ಯೂ ಬಿಡ್ತೇನೆ. ನಾನಂತ ಬರಲಿ ಅಂತ ಕೆಲಸ ಮಾಡೋರು ಬೇಕಲ್ವಾ. ಮೊನ್ನೆ ಇತ್ತೀಚೆಗೆ ಕುಕ್ಕಿಗಟ್ಟೆಯಲ್ಲಿ ಒಂದು ಸಾಧಾರಣ 50 ಮನೆಯ ಫ್ಲ್ಯಾಟಿನವರು ತೋಡಿಗೆ ಬಿಡ್ತಿದ್ದಾರೆ ನೀರು, ಡೈರೆಕ್ಟ್ ಬಿಡುದು. ಅಲ್ಲಿ ಅವರು 3-4 ವರ್ಷ DCಗೆ ಕಂಪ್ಲೇಂಟ್ ಮಾಡಿದ್ರು, ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ರು, ಆಗಲಿಲ್ಲ. ನಾನು ಓದಿ ಬನ್ನಿ. ಅಲ್ಲಿ ನನ್ನ ಎಲ್ಲ ಫ್ರೆಂಡ್ಸ್ ಇದೆ ನನಗೆ, ಅವ್ರು ಕರೆದು ಏನು ಮಾರ ಕೇಳಿದ್ರು. ನಾನು ಹೇಳಿ ನೋಡಿ, ಇದು ವಾಸನೆ ಬರ್ತದೆ ಮಾರ, ಜನರಿಗೆಲ್ಲ ಹೋಗೋಗಿ ವಾಸನೆ ಬರ್ತದೆ, ಇದರಲ್ಲಿ ನಿಮಗೂ ಒಳ್ಳೇದಾಗ್ತದೆ ಜನರಿಗೂ ಒಳ್ಳೇದಾಗ್ತದೆ ಅಂತೇಳಿ ಅದನ್ನು ಮುನ್ಸಿಪಾಲ್ಟಿಗೆ ಹೇಳಿ ಇಮಿಡಿಯೇಟ್ಲಿ ಮರನೇ ದಿವಸ ಅದಕ್ಕೆ ಬ್ಲಾಕ್ ಮಾಡಿಬಿಟ್ಟೆ. ಈಗ ನೀರಲ್ಲಿ ಬಂದು ಈಗ ಅವರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ, ಬಂದಾಗಿದೆ. ಈಗ ಅಲ್ಲಿ ಅವರು ಈಗ ಬರುವ ಸಿಕ್ಕಿದೆ, ಒಂದು ಆಚಾರ್ಯವರು ಸಿಕ್ಕಿದ್ರು, ಇತ್ತಾರೆ ಈಗ ನೀರು ಬಿಡುದಿಲ್ಲ ಮಾರ್ರೆ, ಒಳ್ಳೇದಾಯ್ತು ಅಂತ ಹೇಳ್ತಾರೆ. ಹಾಗೆ ಅದು ಬೇಕು ನಮಗೆ ಇಮಿಡಿಯೇಟ್ಲಿ, ಯಾವುದನ್ನು ನಾನು ಬಿಡುದಿಲ್ಲ. ಹಾಗೆ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ಆಗಿದೆ, ಅಲ್ಲಿ 8 ಕ್ವಾರ್ಟರ್ಸ್ನವರಿಗೆ ಎಂಡ್ ಗ್ಯಾಪ್ ಹಾಕಿದ್ದಾರೆ. ಅದರದ್ದು ಬೇರೆ ಒಂದು ಸಮಸ್ಯೆ ಅಂದರೆ ಪಂಚಾಯತಿನ ನೀರು ಬರ್ತದೆ ಅಂತೇಳಿ ಈಗ ಅದು ಬ್ಲಾಕ್ ಮಾಡಿದೆ. ಯಾಕಂದ್ರೆ ನಾನು ಹೇಳಿದೆ 1 ವಾರ ಟೈಮ್ ಕೊಡ್ತೇನೆ, ಮತ್ತು ನಾನು ದೂರ ಮಾಡಿ ಹೇಳಿದ್ದೇನೆ. ಅದಕ್ಕೆ ಗುಂಡಿಗೆ ಹಾರುದು ನನಗೇನಿದಿಲ್ಲ, ಅದು ಯಾವಾಗ ಕೆಸರಾಗಲಿ ನನಗೆ ಅದು ಚಿಂತೆ ಇಲ್ಲ, ನಾನು ಅದಕ್ಕೆ ಹಾರುದೆ. ಹಾರಿದರೆ ಮಾತ್ರ ಸರ್ಕಾರದ ಗಮನ ಹೋಗ್ತದೆ, ಇಲ್ಲದೆ ಹೋಗುದಿಲ್ಲ. ಇಲ್ಲಿ ಖಾಲಿ ಬ್ಯಾನರ್ ಹಿಡ್ಕೊಂಡು ಧಿಕ್ಕಾರ ಹೇಳಿದ್ರೆ ಅದಕ್ಕೆ ಯಾರು ಮಾನ್ಯತೆ ಕೊಡುದಿಲ್ಲ, ಗೌರವ ಕೊಡುದಿಲ್ಲ. ನನ್ನ ಪ್ರಿನ್ಸಿಪಲ್ಸ್ ಆಗಿ ನಾನು ಯಾರನ್ನು ಮಾತ್ರ ಕೇಳುವುದೂ ಇಲ್ಲ, ನಾನೇ ಹೋಗುದು, ಯಾರನ್ನು ಕರ್ಕೊಂಡು ಹೋಗುದಿಲ್ಲ, ಹೋಗ್ತೇನೆ ಅಷ್ಟೇ. ಇಲ್ಲಿವರೆಗೆ ನಿಮ್ಮ ಪ್ರತಿಭಟನೆ ಯಾವುದು ಫೇಲ್ ಆಗಿಲ್ಲ ಅಂದ್ರೆ ನಾನು ಆ ರೀತಿ ಮಾಡ್ತೇನೆ ಸರ್. ಯಾಕಂತ ಹೇಳಿದ್ರೆ ನಾನು ಮಾಡುವಂಥ ಪ್ರತಿಭಟನೆ ಸರ್ಕಾರದ ಗಮನಕ್ಕೆ ಹೋದರೆ ಅದು ದೊಡ್ಡ ವಿಷಯ ಬರ್ತದೆ. ಯಾಕಂದರೆ ಅವರು ಕೂಡ ಎಲ್ಲ ಜನರಲ್ಲ, ನಾನು ಒಬ್ಬನಲ್ಲ, ಸಾರ್ವಜನಿಕರು ತುಂಬ ಜನ ಇದ್ದಾರಲ್ಲ. ಹಾಗೆ ಇಷ್ಟಾಗಿ ನಿಮಗೆ ರಾಜಕೀಯದ ಆಸೆ ಇಲ್ವಾ? ಇಲ್ಲ, ರಾಜಕೀಯ ನಾನು ಹೇಳಿದರೆ ನಮ್ಮ ಒಳಕಾಡು ವಾರ್ಡಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತೆ. ಆರಿಸಿ ಹೌದು, ಒಂದೇ. ಅದಕ್ಕೆ ನನಗೆ ಅದು ಎಲ್ಲಿ ಬಂತು, ನೀರು ಕೊಟ್ಟ ಪ್ರತಿಫಲ ನನಗೆ ಬಂದದ್ದು. ಎಲ್ಲ ಮನೆಗೆ ನಾನು ಓಟಿಗೋಸ್ಕರ ನೀರು ಕೊಟ್ಟದಲ್ಲ. ಎಲ್ಲ ಹೇಳುದು, ನಿಂತರೆ ನೀವು ಒಂದು ನಿಲ್ಲಬೇಕು ಮಾರೆ, ನೀವು ನಿಂತಿರೋ ಒಳ್ಳೇದಾಗ್ತದೆ ನಮಗೆಲ್ಲ ಅಂತ ಹೇಳುದು. ನಾನು ನಿಂತೆ, ವಿನ್ ಆದೆ, ಆಯ್ಕೆ ಆದೆ. ಆವಾಗ ನನ್ನ ಹೆಸರು ನಿತ್ಯಾನಂದ ಒಳಕಾಡು ಬಂದದ್ದು. ಏನು ಕೆಲಸ ಮಾಡಿದ್ರಿ? ಕೆಲಸ ವಿನ್ ಆದಾಗ ನನಗೆ ಕೆಲಸ ಮಾಡಿ ಬಿಡಲಿಲ್ಲ. ಮೀಟಿಂಗಲ್ಲಿ ನಿರ್ಣಯ ಮಾಡಿಬಿಟ್ರು. ನಾನು 3 ಮೀಟಿಂಗ್ ಹೋಗದಿದ್ದರೆ ಅಲ್ಲಿ ಅವಕಾಶ ಇಲ್ಲ, ಕುಳ್ಳ ಮನ್ನಾ ಮಾಡ್ತಾರೆ, ತೆಗಿತಾರೆ. ಅದಕ್ಕೆ ನಾನು 3ನೇ ಮೀಟಿಂಗಿಗೆ ಹೋಗಿ ಹಾಜರಾಗಿ ಬರೋದು. ಯಾಕಂತ ಹೇಳಿದರೆ ನನಗೆ ಮಾತಲ್ಲಿ ಬಿಡುವುದಿಲ್ಲ. ಅದಕ್ಕೆ ಒಂದು ಕಾನೂನು ಉಂಟು. ಈಗ ಈ ಮಟನ್ ಎಲ್ಲ ಮಾರ್ತಾರಲ್ಲ ಅಂಗಡಿಯಲ್ಲಿ, ಮಟನ್ ಮಾರುವಾಗ ನಗರಸಭೆಯಲ್ಲಿ ಹೋಗಿ ಆ ಇದರ ಕಾಲಿಗೆ ಶೀಲ್ ಹೊಡಿಬೇಕು. ನಗರಸಭೆ ಶೀಲ್, ಇದು ಸೂಕ್ತ, ತಿನ್ನಲಿಕ್ಕೆ ಸೂಕ್ತ ಅಂತೇಳಿ ಯಾರು ಮಾಡ್ತಾರೆ? ಅದನ್ನು ನಾನು ಮೀಟಿಂಗಲ್ಲಿ ಹೇಳಿದೆ. ಅದನ್ನು ಮಾಡಿದ್ರೆ ತಪ್ಪಾಯ್ತು ಅವರಿಗೆ. ಈಗ ಆರೋಗ್ಯಕ್ಕೆ ಬರುವುದು ನಿಜವಾಗಿ ಕ್ರಮ ಹಾಗೆ, ಇದು ಎಲ್ಲಿಯೂ ಮಾಡೋದಿಲ್ಲ ಈಗ. ಕ್ರಮ ಹಾಗೆ, ಅದು ಹಿಡಿದ ಶೀಲ ಕೊಟ್ಟನ್ನು ನಗರಸಭೆ ಕೊಡಬೇಕು ಅವರು. ಇಂತಿಷ್ಟು ಸೇಲ್ ಆದದ್ದು ಗೊತ್ತಾಗ್ತದೆ, ಆರೋಗ್ಯಕರ ಇರುವಂಥ ಯಾವುದು ಆಡು ಇದಿದೆ ಅದು ಗೊತ್ತಾಗ್ತದೆ. ಅದು ಹೇಳಿದ ನನಗೆ ತುಂಬ ಎಲ್ಲ ಗಲಾಟೆ ಮಾಡಿ. ಕೋಳಿಗೂ ಇದೆಯಾ? ಅಲ್ಲ, ಕೋಳಿ ಇಲ್ಲ, ಆಡಿಗೆ ಮಾತ್ರ. ಬೇರೆ ಏನಾದ್ರು ಮಾಂಸ ಇರಬಹುದು. ಹೌದಲ್ಲ, ಅವರು ಕೊಂದು ಮಾರಿದ್ರೆ, ಸತ್ತದ್ದು ಬಂದು ಮಾರಿ ಕೊಟ್ರೆ, ಆ ರೀತಿ ಕಾಯಿಲೆ ಇದ್ದದ್ದು ಮಾರಿದ್ರೆ ಅದು ಆರೋಗ್ಯವಂತಾಗಿ ಇರಬೇಕು, ಅದು ಅವಾಗ ಕೊಡ್ತಿದ್ರು. ಅವಾಗ ಕ್ರಮ ಹಾಗೆ, ಈಗ ಇಲ್ಲ ಅದು. ಅದನ್ನ ಮಾಡ್ತೀವಿ. ಹಾಗಾಗಿ ಕಾನೂನಿದೆ. ಕಾನೂನು ಯಾರಿಗೆ ಗೊತ್ತುಂಟು? ಈಗ ನಾವೀಗ ಹೇಳಿದ ಯಾರು ನೋಡಿ ಯಾರು ಮಾಡ್ಬೇಕಷ್ಟೇ.
ಅದು ಅದರ ನಂತರ ಏನು ಮಾಡಿದೆ, ಒಂದು ಮೀಟಿಂಗಲ್ಲಿ ಇಟ್ಟರು ನನ್ನನ್ನು. ಇದು ನಾನು ನನ್ನನ್ನು ಏನಂತ ಹೇಳಿದರೆ, ನಾನು ನಾಗರಿಕ ಸಮಿತಿಯಲ್ಲಿ ಎಲ್ಲ ವಾರ್ಡಿಗೆ ಹೋಗಿ ನಾನು ಕೆಲಸ ಮಾಡೋದು. ಯಾರು ಕರೆದು ನಾನು ವಾರ್ಡಲ್ಲೇ, ನನಗೆ ಯಾರು ಕರೆದು ಅಲ್ಲಿ ಹೋಗ್ತೇನೆ. ಆವಾಗ ಒಂದು ಕಡೆಯಲ್ಲಿ ನನ್ನ ವಾರ್ಡ್ಗಿಂತ ಪಕ್ಕದ ವಾರ್ಡಲ್ಲಿ, ನಾನು ಒಳಕಡಲು ವಾರ್ಡ್ ಆಯ್ಕೆ ಆದದ್ದು, ಬೈಲು ವಾರ್ಡಲ್ಲಿ ನನ್ನ ಕರೆದು, ಒಳಕಡ್ರೆ ಇಲ್ಲಿ ಕಸ ಕಂಡಪಟ್ಟೆ ಉಂಟು ಮಾರ, ಸ್ವಲ್ಪ ತೆಗಿತೇವೆ. ಆಯಿತು ಅಂದರೆ ತೆಗಿಸಿದೆ. ಅಲ್ಲಿಯ ಮೆಂಬರ್ ಏನು ಮಾಡಿದ, ನನ್ನ ವಾರ್ಡಲ್ಲಿ ಬಂದು ಇನ್ನೇನಂತ ಕೆಲಸ ಮಾಡೋದು, ಗಲಾಟೆ ಮಾಡಿದ. ಗಲಾಟೆ ಮಾಡುವಾಗ ಎಂತ ಆಯಿತು, ನಾನು ಮತ್ತೆ ಎಂತ ಮಾಡಿದ್ಬಿಟ್ಟು ನಿರ್ಣಯ ಮಾಡಿದರು ಮೀಟಿಂಗಲ್ಲಿ, ನೀನು ನಿನ್ನ ವಾರ್ಡ್ ಬಿಟ್ಟು ಬೇರೆ ವಾರ್ಡಿಗೆ ಹೋಗತಕ್ಕದ್ದಲ್ಲ. ಅದಕ್ಕೆ ನಾನು ಹೇಳಿದೆ, ನಾನು ಜಿಲ್ಲಾ ನಾಗರಿಕ ಸಮಿತಿಯಿಂದ ನಿಂತದ್ದು, 12 ಜನವನ್ನು ನಾನು ನಮ್ಮ ಕೆಲವು ನಗರ ಇದಕ್ಕೆ ನಾನು ಹಾಕಿದ್ದೇನೆ, ಹಾಗೆ ನನಗೆ ಅವಕಾಶ ಕೊಡಬೇಕು ಅಂತ ಹೇಳಿದೆ. ಇಲ್ಲ, ಅವಕಾಶ ಇಲ್ಲ, ನೀವು ನಿಮ್ಮ ವಾರ್ಡಿಗೆ ಬಿಟ್ಟು ಬೇರೆ ವಾರ್ಡಿಗೆ ಹೋಗ್ಲಿಕ್ಕಿಲ್ಲ ಅಂತ ನಿರ್ಣಯ ಮಾಡಿಬಿಟ್ರು. ಅದಕ್ಕೆ ನಾನು ಆಗ ಕೊಲಪ್ಸಿದೆ. ಮತ್ತು ನಾನು ಒಟ್ಟಿಗೆ ಬಂದು ಕೈ ಮಾಡಿದೆ. ಈಗ ನನಗೆ ಯಾರೂ ಸಮಸ್ಯೆ ಇಲ್ಲ, ಯಾವ ವಾರ್ಡಿಗೆ ಹೋಗ್ತೇನೆ ನಾನು, ನನಗೆ ಏನು ಸಮಸ್ಯೆ? ಎಲ್ಲ ವಾರ್ಡು ನಂದೆ. ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ನಂದು, ಉಡುಪಿ ಜಿಲ್ಲೆಗೆ ನಾನು ಹೋಗ್ತೇನೆ. ಹಾಗೆ ನನಗೆ ಇದು ಈಗ ಏನು ತೊಂದರೆ ಇಲ್ಲ. ಜಿಲ್ಲೆಯಲ್ಲಿ ನಿತ್ಯಾನಂದ ಒಳಕಾಡ್ ಅವರ ಈ ಸೇವೆಯ ಬಗ್ಗೆ ಯಾವ ರೀತಿಯ ಒಂದು ಮನೋಭಾವ ಇದೆ? ಅದು ಜಿಲ್ಲೆಯಲ್ಲಿ ಇದೆ. ಹಾಗಾದ್ರೆ ನಾನು ಹೋದ್ರೆ ಮಾತ್ರ ಗೊತ್ತಾಗ್ತದೆ, ಇಲ್ಲದೆ ಗೊತ್ತಾಗುದಿಲ್ಲ. ನಾನು ಹೋದ್ರೆ ನನ್ನ ರಸ್ತೆಯಲ್ಲಿ ಹೋಗಿ ಹೇಳ್ತೇನೆ, ನಿತ್ಯಾನಂದ ಒಳಕಾಡ್ ಅವರೇ ಹೇಳ್ತಾರೆ. ಹಾಗೆ ಅದು ನನಗೆ ಸಂತೋಷ. ನನಗೆ ಆಗ ನನ್ನದು ಗುರುತಿಸಿದ್ದಾರೆ ಅಂತ ಹೇಳಿ ಅದು ನನಗೆ ಸಂತೋಷ. ಮತ್ತೆ ಪ್ರಶಸ್ತಿ, ದೊಡ್ಡ ಪ್ರಶಸ್ತಿ ಕೊಟ್ಟರು, ಪ್ರಶಸ್ತಿ ಆವತ್ತಿಗೆ ಮಾತ್ರ, ಇದು ಆಗುದಿಲ್ಲ. ಪ್ರಶಸ್ತಿ ಪ್ರಶಸ್ತಿ ಬರ್ತೇನೆ, ನಾನು ಹೋಗುದಿಲ್ಲ. ಲಾಸ್ಟ್ ಟೈಮ್ ರಾಜ್ಯೋತ್ಸವಕ್ಕೆ ಹಾಕಿದ್ದಿಲ್ಲ, ಕನ್ನಡ ಇದಕ್ಕೂ ಹಾಕಿದ್ದೆ, ಜಿಲ್ಲಾ ರಾಜ್ಯೋತ್ಸವ ಸಿಕ್ಕಿದೆ. ಆಗ ಪೊನ್ನೂರಾಜರು ಜಿಲ್ಲಾಧಿಕಾರಿ ಅವರು, ಪೊನ್ನೂರಾಜರು ಸತ್ಯ ಇದೆ, ಪೊನ್ನೂರಾಜ ಜಿಲ್ಲಾಧಿಕಾರಿ ಅವರು ಅಂತ ಹೇಳಿದರೆ, ಅವರು ಹೇಳಿದಂಥ ಕೆಲಸ ಎಲ್ಲ ಕೆಲಸವನ್ನು ನಾವು ಮಾಡ್ತಿದ್ದೆ. ಅಂದರೆ ಕಾನೂನು ಪ್ರಕಾರ ತಪ್ಪಿದ್ದಲ್ಲಿ ಅವರು ನನ್ನನ್ನು ಗುರುತಿಸಿ, ನೀನು ಅಪ್ಲಿಕೇಶನ್ ಕೊಡೋದು ಬೇಡ ಮಾರ, ಒಂದು ಲೆಟ್ರ್ ಕೊಡು ಸಾಕು ಅಂತ ಹೇಳಿ. ಆಯಿತು, ನಾನು ಕೊಟ್ಟೆ. ನನ್ನನ್ನು ಆಯ್ಕೆ ಆಯಿತು. ಆಯ್ಕೆ ಆಗುವಾಗ ಇದರ ಮೆರವಣಿಗೆ ಬೋರ್ಡ್ ಸ್ಕೂಲ್ ಒಳಗಿಂದ ಬರೋದು. ನಾನು ಅಲ್ಲಿ ಮೆರವಣಿಗೆಯಲ್ಲಿ ನಾನು ಬರಬೇಕು. ನಾನು ಹೋದೆ. ಆಗ ಡಾಕ್ಟರ್ ವಿ.ಎಸ್. ಆಚಾರ್ಯರು, ಇದು ಮಂತ್ರಿ, ಯಾರು ಗೃಹ ಮಂತ್ರಿ, ಅವರು ಅಲ್ಲಿದ್ದರು. ಅದಕ್ಕೆ ನಾನು ಹೇಳಿದೆ, ಸರ್ ನಮಸ್ತೆ ಸರ್, ನಿಮ್ಗೆ ಯಾರು ಮಾರ ಇದು ಗುರುತಿಸಿದ್ದು ಅಂತ ಕೇಳಿದ್ರು. ನನಗೆ ಯಾರಂತ ಗೊತ್ತಿಲ್ಲ ಸರ್, ಅದು ನಾನು ಬರಲಿಕ್ಕೆ ಹೇಳಿದ್ದಾರೆ, ಬಂದಿದ್ದೇನೆ, ಇನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ಹೇಳಿದೆ. ಮತ್ತು ಜಿಲ್ಲಾಧಿಕಾರಿ ಗುರುತಿಸಿದೆ ಅಂತೇಳಿ ಪುನಃ ಯಾಕೆ ನನಗೆ ಹಾಕಬೇಕು ಅಂತೇಳಿ ಅಲ್ಲಿ ಬಿಟ್ಟೆ. ಅಂತ ಹಾಗೆ ಸಹ ಉಂಟು ಇಲ್ಲಿ. ಅದರ ನಂತರ ಇಲ್ಲಿ ಹಾಕಿದೆ ಕರ್ನಾಟಕ ರಾಜ್ಯೋತ್ಸವಕ್ಕೆ. ಅವರು ಕೊಡ್ತಾನೆ ಆಗ್ತದೆ. ನಾನು ಖಂಡಿತ ನೀನು ಹೆದರದೆ ಬೇಡ, ನೀನು ಹಾಕು, ನನಗೆ ತುಂಬ ಖರ್ಚು, 3-4 ಸಾವಿರ ಖರ್ಚು ಉಂಟು ಅದಕ್ಕೆ, ಪ್ರಿಂಟ್ ಮಾಡಿ ಯಾರು ಕೊಡ್ತಾರೆ ಅಂತೇಳಿ. ಆದರೆ ಸಹ ಕಡೆದ ಕಾಲಕ್ಕೆ ಹಾಕಿಬಿಟ್ಟೆ. ಇಲ್ಲ, ಈ ಸರಿ ಶುರು ಮಾಡಿದೆ. ಯಾಕೆಂತ ನನಗೆ ಬೇಡ, ನಿಮ್ಮ ಪ್ರಶಸ್ತಿಯೂ ಬೇಡ, ನಿಮ್ಮ ಹಿಂದೆ ಹೋಗೋದು ನನಗೆ ಆಗೋದಿಲ್ಲ, ನಿಮ್ಮ ಹೋಗೋದಕ್ಕಿಂತ ನಾನು ಹೆಣದಿಂದ ಹೋಗ್ತೇನೆ ಹೇಳಿದೆ. ಹಾಗಡೆ ಇಲ್ಲಲ್ಲ, ಸಮಸ್ಯೆ ಇಲ್ಲ ಅದರಲ್ಲಿ. ನಾವು ನಮಗೇನು ಅಗತ್ಯ ಇಲ್ಲ. ಅದು ನಮಗೆ ಜನರು ಗುರುತಿಸಿದ್ದೇ ನಮಗೆ ಅದೇ ದೊಡ್ಡ ಪ್ರಶಸ್ತಿ. ಹೌದು, ಅದೇ ದೊಡ್ಡ ಪ್ರಶಸ್ತಿ. ಆಮೇಲೆ ನಮ್ಮ ಬ್ಯೂರೋಕ್ರಾಟಿಕ್ ವ್ಯವಸ್ಥೆ ನಿಮ್ಮಂತ ಸೇವಕರನ್ನು ಅದು ಗುರುತಿಸುವುದಿಲ್ಲ. ನಿಮ್ಮಿಂದ ಒಂದಿಷ್ಟು ಸಾವಿರ ಓಟ್ ಇದ್ರೆ ಅದು ಮಾತ್ರ ಹಾಗೆ, ನಿಮ್ಮದು ಒಂದು ವೋಟ್ ಬ್ಯಾಂಕ್ ಇರ್ಬೇಕು. ಹಾಗೆ ಒಳಕಾಡ್ ಅವರು ಅಲ್ಲಿ ಬಂದು ಇದಾದ್ರೆ ಆವಾಗ ಅವರೊಂದು ಓಟ್ ಉಂಟು ಮಾರೆ, ಸ್ವಲ್ಪ ಓಟ್ ಉಂಟು. ಆವಾಗ ವಿ.ಎಸ್. ಆಚಾರ್ಯ ಅವತ್ತು ಕೇಳದಾಗ ಕೂಡ ಕೇಳುವುದಿಲ್ಲ, ಬನ್ನಿ. ಅದೆಲ್ಲವೂ ಇದೇ ತರ. ನಿಮಗೆ ಇಡೀ ಇವತ್ತಿನವರೆಗಿನ ಈ ಸೇವಾ ಕಾರ್ಯದಲ್ಲಿ ಇರುವ ನೋವು ನುರಿಗಳೇನು? ಇಲ್ಲ, ನನಗೆ ನೋವೇ ಇಲ್ಲ. ನಾನು ನೋವು ಮಾಡ್ಕೊಡೋದೇ ಇಲ್ಲ. ನೋವು ಆದರೂ ನನಗೆ ನೋವಿಲ್ಲ. ಯಾಕಂತ ಹೇಳಿದ್ರೆ ನಾನು ಸೇವೆಗಂತೇಳಿ ಹೊರಟವನು, ಸೇವೆಗಂತ ಹೇಳ್ದವನು. ನೋವು ಮಾಡಿಕೊಂಡ್ರೆ ನಾನು ಎಂತ ಮಾಡಿ ಸಾಧ್ಯ ಉಂಟು? ಸೇವೆ ಮಾಡಲಿಕ್ಕೆ ಆಗುದಿಲ್ಲ. ಯಾವ ರೀತಿಯೂ ನನಗೆ ಕಷ್ಟ ಬಂದರೂ ಹೇಳುವುದಿಲ್ಲ, ನೋವು ಬಂದರೂ ನಾನು ಹೇಳುವುದಿಲ್ಲ. ನನ್ನಷ್ಟಕ್ಕೆ ನಾನು ನನ್ನ ಕೆಲಸವನ್ನು ಮಾಡ್ಕೊಂಡು ಹೋಗ್ತೇನೆ. ಇಲ್ಲಿಯವರೆಗೆ ಮರೆಯಲಿಕ್ಕೆ ಸಾಧ್ಯ ಇಲ್ಲದಿದ್ದಂಥ ಕೆಲವು ಘಟನೆ ಇದೆಯಾ? ಮರೆಯಲಿಕ್ಕೆ ಸಾಧ್ಯ ಇಲ್ಲದ ಘಟನೆ ಅಂತ ಹೇಳಿದ್ರೆ, ನಾನು ಆಂಬುಲೆನ್ಸಲ್ಲಿ ಹೋಗುವಾಗ ಕೃಷ್ಣ ಮಠದಲ್ಲಿ ಒಬ್ಬ ಮಾನಸಿಕ, ಆಚೆಯವನು, ಬಿಜಾಪುರ ಆ ಕಡೆಯವನು, ಮಾನಸಿಕ ಅಂತ ಹೇಳಿದ್ರೆ ಮಾತಾಡುವಾಗ ಒಳ್ಳೆ ಚೆನ್ನಾಗಿ ಮಾತಾಡ್ತಾನೆ. ಪೊಲೀಸ್ ಬಂದರು, ಪೊಲೀಸ್ನವ್ರು ಹೇಳಿದ್ರು, ನಾನು ಚೆನ್ನಾಗಿದೆ, ನಾನು ನನ್ನ ಗಾಡಿಯಲ್ಲಿ ಹಾಕಿ ಬಂದೆ. ಹಾಕೊಂಡು ಹೋಗಿ ಇಲ್ಲಿ ಟೌನ್ ಹಾಲ್ ಹತ್ರ ಬರುವಾಗ ನನ್ನ ಕುತ್ತಿಗಿಡ್ದ. ಹೋಗುವಾಗ ಕುತ್ತಿಗಿಡ್ದು ನಾನು ಅದು ಕುತ್ತಿಗಿಡ್ದೆ ನಮಗೆ ಕೈ ಮೇಲೆ ಹೋಗುದಿಲ್ಲ. ಈಗ ನೋಡಿ, ಹ್ಯಾಂಗಿಂಗ್ ಮಾಡುವವನು ಬದುಕುವುದಿಲ್ಲ, ಯಾಕೆ ಹ್ಯಾಂಗ್ ಮಾಡುವವನಿಗೆ ಕೈ ಮೇಲೆ ಹೋಗುದಿಲ್ಲ. ಇದು ನನಗೆ ಕುತ್ತಿಗೆ ಹಿಡಿದ್ರೆ ಒಂದು ಕೈಲಿ ಡ್ರೈವಿಂಗ್ ಸೀಟ್ ಇದೆ, ಆಗುದೇ ಇಲ್ಲ. ಆವಾಗ ನಾನು ಏನೋ ಒಂದು ನನಗೆ ದೇವರು ಕೊಟ್ಟದ್ದು. ನಾನು ರೋಡ್ ಇಳಿದೆ, ಅಲ್ಲಿ ರಿಕ್ಷಾದವರಿದ್ದರು, ರಿಕ್ಷಾವನ್ನು ಕಳಿಸಿ ಕೈ ಕಾಲು ಕಟ್ಟಿ ಮತ್ತೆ ಬಾಳಿಗೆಗೆ ಹಾಕಿದ್ದು. ಮತ್ತೆ ಅಂಥ ಘಟನೆಗಳು ತುಂಬ ಇದೆ. ಅದೆಲ್ಲ ನಾವು ಎಣಿಸುವಂಥದ್ದು. ಹೌದೇ, ಹಾಗೆ ಈಗ ಉಂಟು. ಈಗ ಹಾಗೆ ಆಗಿದೆ. ಈಗ ನಾನು ಹೇಳ್ತೇನೆ, ನೋಡಿ ಸರ್, ನನಗೆ ನೀವು ಬರ್ದದೆ ಬರ್ತೇನೆ. ಯಾಕಂದ್ರೆ ಒಬ್ಬನ ಹತ್ರ ಆಗುವಂಥದ್ದಲ್ಲ, ಮಾನಸಿಕ. ಅವನು ಯಾವ ರೀತಿ ಇರ್ತಾನೆ ನನಗೆ ಗೊತ್ತಿಲ್ಲ, ಏನು ಮಾಡ್ಬೋದು. ಹಾಗಾಗಿ ನನ್ನ ಗಾಡಿಗೆ ಒಂದು ಕೋಲ್ ಇಟ್ಕೊಳ್ತೀವಿ. ಯಾಕಂದ್ರೆ ನನಗೆ ರಕ್ಷಣೆ ಇಲ್ಲ, ನಾನು ಒಬ್ಬನೇ ಹೋಗ್ಬೇಕು. ಈಗ ಯಾರು ನನ್ನೊಟ್ಟಿಗೆ ಯಾರು ಬರುದಿಲ್ಲ, ಅವರು ಬರುದಿಲ್ಲ. ಮತ್ತೆ ನಾನು ಏನಾದರೂ ಮಾಡ್ಕೊಂಡು ಹೋಗ್ತೇನೆ, ಇಲ್ಲ ಅಂತೇಳಿ ನಾನಿಲ್ಲ. ನಾನು ಎಷ್ಟೋ ಕಷ್ಟ ಆದರೂ ನಾನು ಹೋಗಿಕೊಂಡು ನನ್ನ ಎಲ್ಲೆಲ್ಲಿ ಹಾಕಬೇಕು ಅಲ್ಲೇ ಹಾಕುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಆ ಥರದ ಘಟನೆ ಇನ್ನೇನಾದರೂ ತುಂಬ ಆಗಿದೆ. ಆ ಥರದ ಹಾಗೆ ತುಂಬ ಜನ ಉಂಟು. ಅದನ್ನು ಹೇಳಿಕ್ಕೆ ಹೋದರೆ ನಮಗೆ ಅದು ಪುನಃ ಮನವರಿಕೆ ಆಗ್ತದೆ, ಏನು ಬೇಡ ಅಂತ ಆಗ್ತದೆ. ಹಾಗೆ
ಅದೇ ನೀರಿದ್ದು ಹೇಳಿದೆ ಅದು ಉಂಟು, ಅದೆಲ್ಲ ದೊಡ್ಡ ಇದಾಗುವಂಥದ್ದು ಗಂಡಂತರ. ಇತ್ತೀಚೆಗೆ ನೀವು ಈಗ ನನಗೆ ಈ ಸಂದರ್ಶನದ ಮೊದಲೊಂದು ಫೋಟೋ ತೋರಿಸಿದ್ರಿ. ಒಬ್ಬ ಹೌದು, ಒಬ್ಬ ಅಲ್ಲಿ ಒಂದು ಭಾಷೆ, ತಮಿಳು ಭಾಷೆ ಮಾತಾಡ್ತಾನೆ, ರೈಲ್ವೆ ಸ್ಟೇಷನ್ ಪಕ್ಕ ಬಿದ್ದಿದ್ದ, ಅನ್ನ ಇದ್ದ, ಕೊಳಕಂತ ಹೇಳಿದ್ರೆ ಖಂಡಿತ ಕೊಳಕೊಂದು ವಾಸನೆ, ಗಬ್ಬು ವಾಸನೆ ಹೋಗ್ಲಿಕ್ಕೆ ಆಗುದಿಲ್ಲ ಅವನು. ಆದರೂ ಕೂಡ ನಾನು ಹೆಣದ ವಾಸನೆ ಆಗ್ಬೋದು, ಆ ವಾಸನೆ ಆಗುದಿಲ್ಲ. ಯಾಕಂದ್ರೆ ಅದು ನಾನಾ ರೀತಿದು ಜೀವಂತ ಇರುವಂಥದ್ದು. ಹೆಣ ಅಂತ ಹೇಳಿದ್ರೆ ಒಂದೇ ಸಲ ಕೊಳತು ಇರೋದು, ಒಂದೇ ಇದು ಬರ್ತದೆ. ಹಾಗೆ ಇದು ಆ ವಾಸನೆ. ನಾನು ಅವನನ್ನು ಸ್ನಾನ ಮಾಡಿಸಿ ನಾನು ಅವನನ್ನು ಆಸ್ಪತ್ರೆಗೆ ಹಾಕಿದ್ದೇನೆ. 1 ತಿಂಗಳ ಫೆಬ್ರವರಿ 27ಕ್ಕೆ ಹಾಕಿದ್ದೇನೆ. ಇವತ್ತು ಸತ್ತಿದ್ದೇನೆ ಅಂತೇಳಿ ಈಗ ಕರೆ ಬಂತು, ಹಾಗಾಗಿ ಅವನು ಸತ್ತಿದ್ದೇನೆ. ನೀನು ಅವನು ಏನು ಪ್ರೊಸೀಜರ್ ಉಂಟು ಅದು ಮಾಡಬೇಕು. ಈ ನಮ್ಮ ಮನೆಯ ರಸ್ತೆಯಲ್ಲಿ ಏನು ಪರಿಸರಕ್ಕೆ ಏನು ಗಾಳಿ ಬರುವಂಥದ್ದು ಏನು ಸಮಸ್ಯೆ ಕಂಡಿರಲಿಲ್ಲ. ಹಾಗಾಗಿ ನಾನು ಏನು ಮಳೆಗಾಲ ಪರಿಧಿಯಲ್ಲಿ ಏನಾದರೂ ನೆರಳಿನ ಅವಕಾಶ ಬೇಕು, ಅಥವಾ ಗಾಳಿಯ ಸಹ ಅವಕಾಶ ಬೇಕು, ಅಥವಾ ಆಮ್ಲಜನಕದ ಅಗತ್ಯ ಇದ್ದ ಕಡೆಯಲ್ಲಿ ನಾವು ಈ ಗಿಡ ಮರಗಳನ್ನೆಲ್ಲ, ಈ ಗಿಡಗಳನ್ನೆಲ್ಲ ನಾವೇ ನಟ್ಟಿದ್ದು. ಇದೆಲ್ಲ ಇಲ್ಲಿ ಇರುವಂತಹ ಎಲ್ಲ ಗಿಡಗಳನ್ನು ನಾವೇ, ಯಾಕಂತ ಹೇಳಿದ್ರೆ ಪರಿಸರಕ್ಕೂ ಕೂಡ ಒಳ್ಳೆಯದಾಗಬೇಕು ಎಂಬ ದೃಷ್ಟಿಯಿಂದ. ಇದೂ ಅಲ್ಲದೆ ನಮ್ಮ ಆವಿಷ್ಣನಾಥಿ ಇರುವಂತಹ ಸಂಸ್ಕೃತ ಕಾಲೇಜಿನ ಆವರಣ ಸುತ್ತು ನಾನು ಗಿಡಗಳನ್ನು ನೆಟ್ಟಿದ್ದೇನೆ. ಅದು ಅಲ್ಲದೆ ಇಡೀ ಬೈಲಕೆರೆ ಸುತ್ತಿನಲ್ಲಿ ಎಲ್ಲ ಗಿಡಗಳನ್ನು, ಸಾಲುಮರ ತಿಮ್ಮಕ್ಕ ಹೇಗಿದ್ರು ಹಾಗೆ ನಾನು ಗಿಡ ಮರಗಳನ್ನು ಬೆಳೆಸಿ, ನಾನು ನನ್ನ ಒಂದು ಏನು ಪರಿಸರಕ್ಕೆ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ನಾನು ಈ ಗಿಡ ಮರಗಳನ್ನು ಕೂಡ ನೆಟ್ಟಿದ್ದೇನೆ. ಕಪ್ಪೆಗೆ ಮದುವೆ ಅಂತ ಹೇಳಿದ್ರೆ, ಒಂದು ಸಲ ಕಪ್ಪೆಗೆ ಮಳೆ ಬರಲಿಲ್ಲ. ಮಳೆ ಬರದಿದ್ದಾಗ ಜನರೆಲ್ಲ ಬೊಬ್ಬೆ ಹೊಡೆದ್ರು, ಏನು ಮಾಡೋದು ಒಳಕಾಡ್ರೆ ಮಳೆ ಬರುತ್ತಿಲ್ಲ, ಎಂತ ಮಾಡ್ತಾರೆ ಅಂತ ಕೇಳಿದಕ್ಕೆ ಯಾರೋ ಒಂದು ಹಿರಿಯರು ಹೇಳಿದ ಮಾತನ್ನು ಕಂಡಿದ್ದೆ. ಈ ಕಪ್ಪೆಗೆ ಮದುವೆ ಮಾಡಿದರೆ ಅಥವಾ ಕಪ್ಪೆಯನ್ನು ಎಣಿಸಿದರೆ ಏನಾದರೂ ಮಳೆ ಬರ್ಬೋದು ಸಾಧ್ಯತೆ ಇದೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಕಪ್ಪೆಯನ್ನು, ಗಂಡು ಮತ್ತು ಹೆಣ್ಣು ಕಪ್ಪೆಯನ್ನು ಹುಡುಕಿಕೊಂಡು ಬಂದು ಅದಕ್ಕೆ ಬೇಕಾಗುವಂಥ ಮದುವೆ ಅಂದರೆ ಕ್ರಮ ಪ್ರಕಾರ ಹಿಂದೂ ಶಾಸ್ತ್ರಗಳು ಹೇಗೆ ಮಾಡ್ತವೆ ಅದೇ ರೀತಿಯಲ್ಲಿ ಮದುವೆ ಮಾಡಿಸಿಕೊಂಡು ಮಾಡುವಾಗ, ಇಡೀ ನಮ್ಮ ಇದು ಎಲ್ಲ ಕಾಳು ಉಂಗುಲ ಎಲ್ಲ ಮಾಡುವಾಗ ಈ ನಮ್ಮ ಕರಿಮಣಿ ಕಟ್ಟುವಾಗ ಬಹಳಷ್ಟು ಮಳೆ ಬಂತು. ಆವಾಗ ಬಹಳಷ್ಟು ಮಳೆ ಅಂತ 15-20 ದಿವಸಗಳ ನಂತರ ಒಂದು ಗಳ ಕಾಲ ಮಳೆಯು ರಭಸವಾಗಿ ಬಂದಿತ್ತು. ಆವಾಗ ಜನರು ಹೇಳಿದ್ರು, ನಿತ್ಯಾನಂದ ಒಳಕಾಡ್ರೆ ಮಳೆ ಸಾಕು, ನಮಗೆ ಇದು ಬೇಕಾಗಿಲ್ಲ ಅಂತ ಹೇಳಿದರು. ಹಾಗೆಲ್ಲ ನೀವು ಹೇಳಿದಾಗೆ ಮಾಡಲಿಕ್ಕೆ ನಾನು ದೇವರಲ್ಲ, ದೇವರಾದರೆ ಮಾಡೋರು ಅಷ್ಟೇ, ನನಗೆ ದೇವರ ಅನುಗ್ರಹ ಕೊಟ್ಟಿದ್ದಾರೆ ನಿಮಗೆ. ಹಾಗಿರುವಾಗ ಇದನ್ನು ಮಳೆ ನಿಲ್ಲಿಸಿ ಅಂತ ಎಂಬುದು ನಂತರ ಆಗುವುದಿಲ್ಲ. ಹಾಗಾದರೆ ನಾನೊಂದು ಹೇಳಿದೆ, ಹಿಂದಿನ ಕಾಲದಲ್ಲಿ ತುಂಬ ಹಿರಿಯರು ಹೇಳಿದ್ದಾರೆ ಮಾತುಂಟು. ಎಂತ ಹೇಳಿದರೆ, ಮಳೆ ಕಡಿಮೆ ಆಗಬೇಕಾದ್ರೆ, ಮಳೆ ನಿಲ್ಲಿಕ್ಕಲ್ಲ, ಕಡಿಮೆ ಆಗಬೇಕಾದರೆ ಅನಂತೇಶ್ವರ ದೇವಸ್ಥಾನದಲ್ಲಿ ಈ ಚಿತ್ರಾನ್ನ ಸೇವೆ ಮಾಡಿದರೆ ಕಡಿಮೆ ಆಗ್ಬೋದು ಎಂಬ ಒಂದು ಹೇಳ್ತಿದ್ರು. ಆ ರೀತಿ ನಾನು ಅನಂತೇಶ್ವರಕ್ಕೆ ಚಿತ್ರಾನ್ನ ಸೇವೆಯನ್ನು ಮಾಡಿದ ಕಾರಣ ಒಂದು ಸಾಧಾರಣ ಮಟ್ಟಿಗೆ ಮಳೆ ಕಡಿಮೆ ಆಗ್ತಾ ಬಂದಿದೆ. ಆವಾಗ ಜನರಿಗೆ ಸ್ವಲ್ಪ ಖುಷಿ ಆಯಿತು. ಅದರ ನಂತರ ಈ ಚಕ್ಕುಲಿ ವಿತರಣೆ ಇದು ಮಾಡಿದ್ದೇನೆ. ಚಕ್ಕುಲಿಯ ಕಪ್ಪೆಗೆ ಚಕ್ಕುಲಿ ಬಯಕೆ ಮಾಡುವಂಥದ್ದು ವಿಚಾರದಲ್ಲಿ ದೊಡ್ಡ ಚಕ್ಕುಲಿ, ನಮ್ಮ ಮಾನ್ಯ ಶಿರೂರು ಸ್ವಾಮಿ, ತೀರ್ಯವಾದವರು ಶಿರೂರು ಸ್ವಾಮೀಜಿಯವರು ದೊಡ್ಡ ಚಕ್ಕುಲಿ ಮತ್ತು ಉಂಡೆ ಲಾಡುಗಳನ್ನೆಲ್ಲ 9 ಬಗೆಯ ಲಾಡುಗಳನ್ನು ಮಾಡಿ ಅದನ್ನು ನಾನು ಬಯಕೆ ಕೂಡ ಮಾಡಿದ್ದೇನೆ. ಅದೂ ಅಲ್ಲದೆ ಅವರ ಸ್ವಾಮೀಜಿಯವರು ತೀರುವಾದ ನಂತರ ಇತ್ತೀಚೆಗೆ 4 ವರ್ಷದ ನಂತರ ಅವರ ನೆನಪಿಗೋಸ್ಕರ ಅಷ್ಟಮಿಗೆ ನಾವು ಚಕ್ಕುಲಿ 10,000 ಚಕ್ಕುಲಿಯನ್ನು ಮಾಡಿ ಎಲ್ಲ ಸಾರ್ವಜನಿಕರಿಗೆ ಪ್ರಸಾದ ಮೂಲಕ ವಿತರಣೆಯನ್ನು ಕೂಡ ಮಾಡ್ತಿದ್ದೇವೆ.